ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಶೇಕಡ 100ರಷ್ಟು ಸಮಸ್ಯೆ ಉದ್ಭವ ಆಗಿದೆ. ನಿನ್ನೆ ಕೇವಲ 50% ಸಮಸ್ಯೆ ಆಗಿತ್ತು. IOCL, BPCL, HPCL ಈ ಮೂರು ಕಂಪನಿಗಳದು ಶೇಕಡ 50ರಷ್ಟು ಸಿಲಿಂಡರ್ ನಿನ್ನೆವರೆಗೂ ಸರಬರಾಜು ವಾಣಿಜ್ಯ ಸಿಲಿಂಡರ್ಗಳು ಕೊಡ್ತಾಯಿದ್ರು. ಇವತ್ತು ರೀಫಿಲ್ಲಿಂಗ್ ಸ್ಟೇಷನು BPCLದು ಇವತ್ತು ಸಂಪೂರ್ಣವಾಗಿ ಕಮರ್ಷಿಯಲ್ ಸಿಲಿಂಡ್ರನ್ನ ರೀಫಿಲ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಆದೇಶ ಕೊಟ್ಟಿರೋದ್ರಿಂದ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಇವತ್ತು ಯಾರಿಗೂ ಕೂಡ ಕಮರ್ಷಿಯಲ್ ಸಿಲಿಂಡ್ರ್ ಎಲ್ಲೂ ಕೂಡ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಹಾಗಾಗಿ ಇವತ್ತು ಸಮಸ್ಯೆ ಶೇಕಡ 100ರಷ್ಟು ಆಗಿರೋದ್ರಿಂದ ಇವತ್ತೇ ಈ ತಕ್ಷಣಕ್ಕೆ ಯಾರ್ಯಾರು ಮುಚ್ಚಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಮುಚ್ಚಿದ್ದಾರೆ, ಇದು ಸಮಸ್ಯೆ ಇತ್ಯರ್ಥ ಆಗೋವರೆಗೂ ಮುಚ್ಚಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯದಲ್ಲಿ ನಮ್ಮ ಮೈಸೂರಿನ ಸಂಸದರು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿ ಕಮರ್ಷಿಯಲ್ ಸಿಲಿಂಡ್ರ್ ಹೇಗಾದರೂ ಮಾಡಿ ಏನು ಇಷ್ಟು ದಿನ ಕೊಡ್ತಾರೆ ಶೇಕಡ ಅರ್ಧದಷ್ಟು ಅಂದರೆ 50ರಷ್ಟು 10 ಸಿಲಿಂಡ್ರ್ ಕೊಡೋ ಕಡೆ 50 ಕೊಡೋ 5 ಕೊಡೋ ಥರ 5 ಕೊಡೋ ಕಡೆ 2 ಕೊಡೋ ಥರ ಈ ಥರ ಮಾಡಲಿ ಅಂತ ನಾನು ಸಂಸದರಲ್ಲೂ ಕೂಡ ಮನವಿ ಮಾಡೋಕ್ಕೆ ಬಯಸ್ತೀನಿ. ಹಾಗೆ ರಾಜ್ಯ ನಮ್ಮ ಕೇಂದ್ರ ಪೆಟ್ರೋಲಿಯಂ ಸಚಿವರು ಕೂಡ ಈ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಈ ಸಮಸ್ಯೆನ ಏಕೆ ಅಂತಂದರೆ ಒಂದು ನಮ್ಮ ರಾಜ್ಯದ ಮಾತು ಹೇಳಬೇಕು ಅಂತಂದರೆ 13 ಲಕ್ಷ ನೌಕರರು ಈ ಆತಿಥ್ಯ ಉದ್ಯಮದಲ್ಲಿ ಉದ್ಯೋಗವನ್ನು ತೊಡಗಿಸ್ಕೊಂಡಿದ್ದಾರೆ. ನಾವು ಉದ್ಯಮ ಮಾಡು ಉದ್ಯೋಗ ನೀಡು ಅಡಿಯಲ್ಲಿ ನಾವು ವ್ಯಾಪಾರ ವಹಿವಾಟು ಮಾಡ್ತಾಯಿದ್ದೀವಿ. ನಮ್ಮ ಮೈಸೂರು ನಗರದಲ್ಲಿ ಮಾತು ಹೇಳೋದಾದರೆ 1500ಕ್ಕಿಂತ ಜಾಸ್ತಿ ಉದ್ಯಮಗಳಿದ್ದಾರೆ. 25,000 ನೌಕರ ವರ್ಗ ಇದೆ. ರಾಜ್ಯಾದ್ಯಂತ ನಾವು ಹೇಳಬೇಕು ಅಂದರೆ 2.5 ಲಕ್ಷ ಹೋಟ್ಲು ಮಾಲೀಕರು, ಹೋಟ್ಲು, ಬೇಕರಿ, ಸ್ವೀಟು, ರೆಸ್ಟೋರೆಂಟು ಮಾಲೀಕರುಗಳಿದ್ದಾರೆ. 13 ಲಕ್ಷ ನೌಕರರ ವರ್ಗ ಇದೆ ಕರ್ನಾಟಕ ರಾಜ್ಯದಲ್ಲಿ. ಇವರೆಲ್ಲರಿಗೂ ಸಮಸ್ಯೆಗಿಂತ ನಾವೆಲ್ಲ ಸರ್ವಿಸ್ ಮೋಟಿವ್ ಹೊಂದಿರುವಂಥವ್ರು, ಸೇವೆ ಕೊಡುವಂಥವ್ರು. ನಾವು ವ್ಯಾಪಾರ ಒಂದು ಕಡೆ, ವ್ಯಾಪಾರದ ಮೂಲಕ ಸೇವೆ ಮಾಡ್ತಾಯಿದ್ದೀವಿ. ಸಾರ್ವಜನಿಕರು, ಪ್ರವಾಸಿಗರಾಗಿರ್ಬೋದು, ಬೆಳಗ್ಗೆ ಎದ್ದು ಮನೆ ಬಿಟ್ಟು ಬಂದರೆ ಅವ್ರಿಗೆ ಮತ್ತು ರಾತ್ರಿ ಮನೆಗೆ ಹೋಗೋವರೆಗೂ ನಾವು ಊಟೋಪಚಾರ ನೀಡಿ ಅವ್ರ ಆರೋಗ್ಯವನ್ನು ನಾವು ಕಾಪಾಡ್ತೀವಿ. ಎಲ್ಲಿಗೆ ಆಸ್ಪತ್ರೆಗಳು ಅವರ ಆರೋಗ್ಯನ ಕಾಪಾಡ್ತಾರೆ, ಅದೇ ರೀತಿ ನಾವು ಊಟೋಪಚಾರ ನೀಡಿ ಆರೋಗ್ಯವನ್ನು ಕಾಪಾಡ್ತೀವಿ. ಈ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಆದಷ್ಟು ತುರ್ತು ಮುತುವರ್ಜಿ ವಹಿಸಿ ಇದನ್ನು ಇತ್ಯರ್ಥಪಡಿಸಲಿ ಅಂತ ಹೇಳ್ಬಿಟ್ಟು ನಾನಂತೂ ಕೇಂದ್ರ ಸರ್ಕಾರವನ್ನು ಪರ್ಯಾಯವಾಗಿ ಒಂದು ಸೌದೆ ಒಲೆ ಮಾಡ್ಬೋದು, ಒಂದು ಇಂಡೆಕ್ಸ್ ಸ್ಟವ್ ಕರೆಂಟಿಂದ ಕೆಲವು ಪದಾರ್ಥಗಳನ್ನ ತಯಾರು ಮಾಡ್ಬೋದು. ಅದು ಬಿಟ್ಟರೆ ಹುಟ್ಟಿನ ಒಲೆ ಅದೆಲ್ಲ ಲಾಂಗ್ ಪ್ರೊಸೆಸ್, ಅದಕ್ಕೆಲ್ಲ ಒಲೆಗಳು ಬೇಕು, ಅದಕ್ಕೆಲ್ಲ ಪೂರ್ವ ತಯಾರಿ ಬೇಕು. ಅದಕ್ಕೆ ಕನಿಷ್ಠ ಪಕ್ಷ 1 ವಾರ ಹಿಡಿಯುತ್ತೆ ಅದೆಲ್ಲ ಮಾಡ್ಕೊಳ್ಳಿಕ್ಕೆ. ಮತ್ತು ಇದರಿಂದ ಬಳಸ್ಬೋದು, ಬ್ರಿಕೇಡ್ಸಿಂದ ಬಳಸ್ಬೋದು, ಪರ್ಯಾಯ ವ್ಯವಸ್ಥೆ ಅದಿದೆ. ಹಿಂದೆ ಏನಿತ್ತು, ಗ್ಯಾಸ್ ಬರೋಕ್ಕೂ ಮುಂಚೆ 40 ವರ್ಷದಿಂದ ಗ್ಯಾಸೇ ಇರಲಿಲ್ಲ. ಆವಾಗ ಯಾವ ಥರ ಹೋಟ್ಲ್ ಉದ್ಯಮ ನಡೀತಾ ಇತ್ತು, ಈ ಮಟ್ಟದಲ್ಲಿ ಹೋಟ್ಲ್ ಉದ್ಯಮ ಇರಲಿಲ್ಲ. ಆವಾಗ ಕೇವಲ ಒಂದು 25%, ಈಗ ಏನು ಹೋಟ್ಲುಗಳಿದ್ದಾವೆ 25% ಇತ್ತು. ಈ ಗ್ಯಾಸು ಮೂಲಭೂತ ಸೌಕರ್ಯಗಳು ಹೆಚ್ಚಿದಂತೆಲ್ಲ ಅದನ್ನು ಇದಕ್ಕೆ ನಮ್ಮ IT BTಗೆ ಹೋಗೋರೆಲ್ಲ ಈ ಉದ್ಯಮಕ್ಕೆ ಜಾಸ್ತಿ ಬಂದಿರೋದ್ರಿಂದ ಅವರಿಗೆ ಈ ಪರ್ಯಾಯ ವ್ಯವಸ್ಥೆ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಆ ನಾಲೆಜು ಬೆಳೆಸುವಂಥ ಕೆಲಸ ಹೋಟ್ಲ್ ಮಾಲೀಕರ ಸಂಘ ಮಾಡ್ತಾಯಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಿನ್ನೆ ಮೀಟಿಂಗು ಕೇಂದ್ರ ಸಚಿವರನ್ನ ಒತ್ತಾಯ ಮಾಡಿ ಅವ್ರನ್ನ ಈ ಸಮಸ್ಯೆನ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಸಂಸದರ ಮೂಲಕ ಮನವಿ ಮಾಡೋದಕ್ಕೆ, ಮತ್ತು ನಮ್ಮ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಹುಬ್ಬಳ್ಳಿ ಇವರು ಸಚಿವರು ಇದ್ದಾರಲ್ಲ ಗ್ರಾಮೀಣಾಭಿವೃದ್ಧಿ ಪ್ರಹ್ಲಾದ್ ಜೋಶಿ ಅವರು ಮತ್ತು ಶೋಭಾ ಕರಂದ್ಲಾಜೆಯವರು ಮೇಡಮ್ ಅವರ ಮೂಲಕ ಕೇಂದ್ರ ಪೆಟ್ರೋಲಿಯಂ ಸಚಿವರನ್ನ ಭೇಟಿಯಾಗೋದಕ್ಕೆ ಇವತ್ತು ಡೆಲ್ಲಿಗೆ ನಮ್ಮ ರಾಜ್ಯದ ಪದಾಧಿಕಾರಿಗಳು, ಸೌತ್ ಇಂಡಿಯಾ ಹೋಟ್ಲ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಎಲ್ಲ ಇವತ್ತು ತೆರಳಿದ್ದಾರೆ. ಇವತ್ತು ಸಂಜೆ ಒಳಗಡೆ ಏನಾದರೂ ಒಂದು ಮಾತಾಡಿಕೊಂಡು ಪ್ರಬಲವಾಗಿ ಏನಾದರೂ ಒಂದು ಭರವಸೆ ತೊಗೊಂಡು ಬರ್ತೀವಿ ಅಂತ ಹೋಗಿದ್ದಾರೆ. ಏನಾಗುತ್ತೆ ನಾಳೆ ನಾಳೋದ್ರಲ್ಲಿ ಗೊತ್ತಾಗುತ್ತೆ. ಕಮರ್ಷಿಯಲ್ ಗ್ಯಾಸ್ ಯಾವತ್ತೂ ಈ ಥರ ಆಗಿರಲಿಲ್ಲ. ಈ ಥರ ಬಿಕ್ಕಟ್ಟು ಅಂತಂದರೆ ಕೋವಿಡ್ ಆದಾಗಲೇ ಅದೇ ಬಿಕ್ಕಟ್ಟು. ಅದು ಬಿಟ್ಟರೆ ನಮಗೆ ಇದು ಒಂಥರ ಕೋವಿಡ್ ಥರನೇ ಕಾಣಿಸ್ತಾ ಇದೆ. ಸಿಲಿಂಡರ್ ಆಗಿರಲಿಲ್ಲ, ಬೇರೆ ಉದ್ಯಮಕ್ಕೆ ಪ್ರಾಬ್ಲಮ್ ಆಗಿತ್ತು. ಆದರೆ ನಮಗೀಗ ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು 2ನೇ ಕೋವಿಡ್ಡು ಎದುರಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಮಗಂತೂ ಭಾಸವಾಗ್ತಾ ಇದೆ. ಸಮಸ್ಯೆ ಸಿವಿಯರ್ ಆಗಿದೆ. ಯಾವುದೇ ಕಾರಣಕ್ಕೂ ತುಂಬ ಸಮಸ್ಯೆ ಆಗುತ್ತೆ. ನಮ್ಮ ಉದ್ಯಮಕ್ಕೆ ಒಂದು ಬಿಡಿ, ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ. ನಮ್ಮ ರಾಷ್ಟ್ರದಲ್ಲಿ 140 ಕೋಟಿಯಲ್ಲಿ 70 ಕೋಟಿ ಜನ ಹೋಟ್ಲು ಆಹಾರನೇ ನಂಬ್ಕೊಂಡಿದ್ದಾರೆ. ಹೋಟ್ಲಲ್ಲೇ ತಿಂದು ಹೋಟ್ಲಲ್ಲೇ ಜೀವನ ಮಾಡುವಂಥವ್ರು ಸಾಕಷ್ಟು. ಫಾಸ್ಟ್ ಫುಡ್ ಇರ್ಬೋದು, ಸಣ್ಣ ಅವರವ್ರು ತಕ್ಕಂತೆ ಸಣ್ಣ ಪುಟ್ಟ ದೊಡ್ಡದು ಈ ಥರ ಇಟ್ಕೊಂಡು ಜೀವನ ಮಾಡ್ತಾ ಇರೋದೆಲ್ಲ ಹೋಟ್ಲ್ ಉದ್ಯಮದಲ್ಲಿ ಊಟೋಪಚಾರ ಮಾಡ್ತಾಯಿದ್ದಾರೆ. ಯುದ್ಧ ಆದಷ್ಟು ಬೇಗ ನಿಂತರೆ ಇದು ಅನುಕೂಲ ಆಗುತ್ತೆ. ಯುದ್ಧ ನಿಂತರೂ ಕೂಡ 2-3 ತಿಂಗಳು ಬೇಕಾಗುತ್ತೆ ಸುಧಾರಿಸ್ಕೊಳ್ಳೋಕ್ಕೆ. ಹಂತವಾಗಿ ಸುಧಾರಿಸ್ಕೊಳ್ಳುತ್ತೆ. ಯುದ್ಧ ಇಮಿಡಿಯೇಟ್ ನಿಲ್ಲಿಸಲಿಲ್ಲ ಅಂತಂದರೆ ಸಮಸ್ಯೆ ಇನ್ನೂ ಜಾಸ್ತಿ. ನಮ್ಮ ರಾಷ್ಟ್ರಕ್ಕೆಲ್ಲ ಪ್ರಪಂಚಾದ್ಯಂತ ಒಂದು 50-60 ದೇಶಕ್ಕೆ ಸಮಸ್ಯೆ ಆಗುತ್ತೆ.
ಪ್ರಧಾನಿ ಮಧ್ಯಪ್ರವೇಶ ಮಾಡಿ ಕೂಡಲೇ ಇದನ್ನು ಇತ್ಯರ್ಥಪಡಿಸಲಿ ಅಂತ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸ್ತೇವೆ. ಧನ್ಯವಾದಗಳು.